ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಅವ್ರಿಗೆ 50 ಕೋಟಿ ಬೇಕಾಗಿತ್ತಂದ್ರೆ ಹೇಳ್ರಿ, ನಮ್ಮ ಸಮಿತಿ ವತಿಯಿಂದ ಎಲ್ಲಾದ್ರೂ ಭಿಕ್ಷಾ ಬೇಡ ಬೇಕಾಗಿತ್ತಂದ್ರ ದುಡ್ಡು ರಾಜ್ಯ ಸರ್ಕಾರ ಖಾಲಿ ಆಗಿತ್ತಂದ್ರ ಅದು ಭಿಕ್ಷಾ ಬೇಡೋ ಪಾಳೆ ಬಂದಿತ್ತಂದ್ರೆ ಹೇಳ್ರಿ, ನಾವು ಭಿಕ್ಷಾ ಬೇಡ್ತಂದ್ ನಾವು ಕೊಡ್ತೀವಿ ಅವ್ರಿಗೆ. ನಮ್ಮಲ್ಲಿ 50 ಕೋಟಿ ರೂಪಾಯಿ ನಾವು ಕೊಡ್ತೀವಿ. ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ನಿಮ್ಮ ಹತ್ರ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಕ್ಕೆ ತಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನ್ ಘೋಷಣೆ ಮಾಡಿದಿರ 5 ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ಲಾ ಪಂಚ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ, ಮೋಸ್ಟ್ಲಿ ನಿಮ್ಮ ಹತ್ರ ದುಡ್ಡು ಇರ್ಲಿಕ್ಕಿಲ್ಲ. ದುಡ್ಡು ಇಲ್ಲ ಅಂತ ಹೇಳಿ ನೀವು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡೋದು ಬಿಟ್ಟು ಒಂದು PPP ಮಾಡೆಲ್ ಒಂದು ಮಾದರಿಯಲ್ಲಿ ತಾವು ಒಂದು ಬಂಡವಾಳ ಶಾಹಿಗಳಿಗೆ ನೀವು ಒಂದು ಒಪ್ಪಿಸ್ಬೇಕಂತ ಹೇಳಿ ಒಂದು ಹುನ್ನಾರ ಮಾಡ್ತಿದ್ದೀರಾ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ನಾವು ವಿಜಯಪುರ ನಾಗರಿಕರು ಹೋರಾಟಗಾರರು ಎಲ್ಲರೂ ಕೂತ್ಕೊಂಡು ವಿಜಯಪುರ ಜಿಲ್ಲೆ ಭಿಕ್ಷೆ ಬೇಡಿ 50 ಕೋಟಿ ನಾವು ಭಿಕ್ಷೆ ಬೇಡಿ ನಿಮಗೆ ನಾವು ದುಡ್ಡು ಕೊಡ್ತೀವಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. PPP ಮಾಡೆಲ್ ವಿರೋಧಿಸಿ PPP ಮಾಡೆಲ್ ವಿರೋಧಿಸಿ ಬೇಕೇ ಬೇಕು. ಬೇಕೇ ಬೇಕು. ಸರ್ಕಾರಕ್ಕೆ ಧಿಕ್ಕಾರ. ಉಸ್ತುವಾರಿಗಳಿಗೆ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು. PPP ಮಾಡೆಲ್ ರದ್ದು ಮಾಡಿ. PPP ಮಾಡೆಲ್ ರದ್ದು ಮಾಡಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರಕ್ಕೆ ಬೇಕೇ ಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರಕ್ಕೆ ಬೇಕೇ ಬೇಕು. ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಇವತ್ತಿಗೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಈ 10 ದಿವಸ ಒಳಗೆ ಈ ಒಂದು ಹೋರಾಟ ಒಂದು ತೀವ್ರ ಒಂದು ಸ್ವರೂಪನ ಕಂಡಿದೆ. ಇವತ್ತಿನವರೆಗೂ ಸರ್ಕಾರದ ವತಿಯಿಂದ ಕೇವಲ 2 ಮಾತ್ರ ಇಲ್ಲಿ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಮತ್ತೆ ಲೋಕಸಭೆ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಈ ಒಂದು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಟ್ ನಮಗೆ ಇಲ್ಲಿ ಬೇಕಾಗಿರೋದು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಭೇಟಿ. ಜಿಲ್ಲಾ ಉಸ್ತುವಾರಿಗಳಾದಂಥ MB ಪಾಟೀಲ್ ಸಾಹೇಬರು ಇನ್ನೂವರೆಗೂ ಈ ಒಂದು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಬಿಜಾಪುರದಲ್ಲಿ ಇದ್ರೂ ಕೂಡ ಅವರಿಲ್ಲಿ ಬಂದು ಒಂದು ನಮ್ಮ ಧರಣಿಗೆ ಒಂದು ಬೆಂಬಲವನ್ನು ಸೂಚಿಸಿ ಮಾಡುವಂತ ಕರ್ತವ್ಯ ಅವ್ರು ಮಾಡಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಅವರು ಇದಕ್ಕೆ ಒಂದು ಸ್ಪಂದನೆಯನ್ನು ಕೊಟ್ಟಿಲ್ಲ. ಹೋರಾಟ ಸಮಿತಿ ವತಿಯಿಂದ ಎಲ್ಲರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. DC ಅವ್ರ ಮುಖಾಂತರ ಸ್ವತಃ MB ಪಾಟೀಲ್ ಅವರಿಗೆ ಕೊಟ್ಟಿದ್ದೀವಿ. ಸ್ವತಃ ಆಲ್ಮಟ್ಟಿಯಲ್ಲಿ ಬಂದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ DK ಶಿವಕುಮಾರ್ ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಅದು ಇಲ್ಲಿವರೆಗೂ ಸರ್ಕಾರ ವತಿಯಿಂದ PPP ಮಾಡೆಲ್ ನಾವು ರದ್ದು ಮಾಡ್ತೀವಿ, ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಒಂದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಮೊನ್ನೆ DC ಸಾಹೇಬರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಇಬ್ಬರು ಕೂಡ ಒಂದು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಅವರು ಇಲ್ಲಿ ಬಂದು ಸರ್ಕಾರ ವತಿಯಿಂದ ಈ ಒಂದು ಧರಣಿಯನ್ನು ಹಿಂದಕ್ಕೆ ತಗೋಬೇಕು ಅಂತೇಳಿ ಅವರು ನಮ್ಮನ್ನ ವಿನಂತಿಸಿಕೊಂಡ್ರು. ನಾವು ಅವರಿಗೆ ಹೇಳಿದ್ವಿ, ಈ ಒಂದು ಹೋರಾಟ, ಈ ಒಂದು ಧರಣಿ ಅಲ್ಲಿವರೆಗೆ ಇದು ಅಂತ್ಯ ಆಗುವುದಿಲ್ಲ ಎಲ್ಲಿವರೆಗೂ ಸರ್ಕಾರ ಈ ಒಂದು PPP ಮಾಡೆಲ್ ಅನ್ನ ನಾವು ರದ್ದು ಮಾಡಿ ಸಂಪೂರ್ಣವಾಗಿ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನ್ನೇ ಸ್ಥಾಪಿಸ್ತೀವಿ ವಿಜಯಪುರದಲ್ಲಿ ಅಂತ ಹೇಳಿ ಅಧಿಕೃತವಾಗಿ ಮತ್ತೆ ಲಿಖಿತವಾಗಿ ಎಲ್ಲಿವರೆಗೂ ಆದೇಶ ಹೊರಡಿಸುವುದಿಲ್ಲೋ ಅಲ್ಲಿವರೆಗೂ ಈ ಒಂದು ಧರಣಿ
ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ನಾವು DC ಸಾಹೇಬರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದೇ ಮಾಹಿತಿಯನ್ನು ತಾವು ಸರ್ಕಾರಕ್ಕೆ ತಲುಪಿಸ್ಬೇಕಂತ ಕೂಡ ನಾವು ಅವ್ರನ್ನ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಬೇಡಿಕೆ ಇವತ್ತು ನೆನ್ನಿದು ಅಲ್ಲ. ಈ ಒಂದು ಬೇಡಿಕೆ ಸುಮಾರು 2 ದಶಕಗಳಿಂದ ನಮ್ಮ ವಿಜಯಪುರ ಜನರ ಬೇಡಿಕೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತ 31 ಜಿಲ್ಲೆಗಳಲ್ಲಿ ಸುಮಾರು 22-24 ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಿದಾವೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಲ್ರೆಡಿ ಇದಾವೆ. ಇನ್ನು ಉಳಿದ 11 ಜಿಲ್ಲೆಗಳಲ್ಲಿ ಇವರು PPP ಮಾಡೆಲ್ ತರಬೇಕು ಅಂತ ಹೇಳಿ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ವಿಜಯಪುರ ಕೂಡ ಒಂದು. ಇತ್ತೀಚೆಗೆ ಮಂಡನೆ ಆದಂತ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕನಕಪುರ ಕ್ಷೇತ್ರದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಕನಕಪುರ ಕ್ಷೇತ್ರ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರದು. ಉಪಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನ್ನ ಇವರು ಸ್ಥಾಪಿಸ್ತಾರೆ ಅಂದ್ರೆ ವಿಜಯಪುರಕ್ಕೆ ಯಾಕೆ ಇವರು ಸ್ಥಾಪಿಸ್ತಾ ಇಲ್ಲ? ಆಲ್ರೆಡಿ ನಮ್ಮ ವಿಜಯಪುರದಲ್ಲಿ 153 ಎಕರೆ ಉಳ್ಳಂತ ಸರ್ಕಾರಿ ಆಸ್ಪತ್ರೆ ಇದೆ, ಜಿಲ್ಲಾ ಆಸ್ಪತ್ರೆ ಇದೆ. ಇಷ್ಟೆಲ್ಲ ಎಕರೆ ಇದ್ರೂ ಕೂಡ ಈ ಒಂದು ವಿಜಯಪುರದಲ್ಲಿ ನಮ್ಮಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಇವರು ಮಾಡ್ತಾ ಇಲ್ಲ. ಅದೇ ಕನಕಪುರದಲ್ಲಿ ಅಲ್ಲಿ ಏನೂ ಇಲ್ಲ, ಬರೀ ಒಂದು ಭೂಮಿ ಖರೀದಿಗೋಸ್ಕರ ಸರ್ಕಾರ ವತಿಯಿಂದ 85 ಕೋಟಿ ಒಂದು ಲ್ಯಾಂಡ್ ಖರೀದಿಗೆ ಇವರು ಬಳಸ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕೂಡ ಈ ಒಂದು PPP ಮಾಡೆಲ್ ನಲ್ಲಿ ಇತ್ತು ಹೆಸರು ಮುಂಚೆ. ಬಾಗಲಕೋಟೆ ಜನಪ್ರತಿನಿಧಿಗಳು ಬಾಗಲಕೋಟೆಯಿಂದ PPP ಮಾಡೆಲ್ ಹೊರಗೆ ತಂದು ಬಾಗಲಕೋಟೆಯಲ್ಲೂ ಕೂಡ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗುತ್ತೆ ಅಂತ ಘೋಷಣೆ ಆಗಿದೆ. PPP ಮಾಡೆಲ್ ನಲ್ಲಿ ಇದ್ದಂತ ಬಾಗಲಕೋಟೆ ಜಿಲ್ಲೆ ಇವಾಗ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ತಿದ್ದಾರೆ. ಬರುವಂತಹ ಸಚಿವ ಸಂಪುಟದಲ್ಲಿ ಬಾಗಲಕೋಟೆಗೆ 450 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಲಿದೆ. ಅಂದ್ರೆ ಇವರು ವಿಜಯಪುರದಿಂದ ಭಾಗ ಆದಂತ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರ್ತಿದ್ದಾರೆ. ಬಟ್ ವಿಜಯಪುರ ನಮ್ಮ ಐತಿಹಾಸಿಕ ಒಂದು ವಿಜಯಪುರ ನಗರದಲ್ಲಿ ಇವರು 153 ಎಕರೆ ಉಳ್ಳಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂಪೂರ್ಣ ಜಾಗ ಇವ್ರನ್ನ ಬಳಸಲಾರದೆ ಇವರು PPP ಮಾಡೆಲ್ ಅಂತಂದು ಒಬ್ಬರಿಗೆ ಲಾಭ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಕಡೆಯಿಂದ ಆಗ್ರಹ ಮಾಡೋದು ಒಂದೇ, ತಾವು ದಯವಿಟ್ಟು ಈ ಒಂದು PPP ಮಾಡೆಲ್ ಅನ್ನ ಏನು ತಾವು PPP ಮಾಡೆಲ್ ಮುಖಾಂತರ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಟ್ಟು ಏನ್ PPP ಮಾಡೆಲ್ ಮುಖಾಂತರ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಏನ್ ಹುನ್ನಾರ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಕೈ ಬಿಡಬೇಕು. ತಾವು ಕೈ ಬಿಡುವವರೆಗೂ ನಾವು ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ತೀವ್ರ ಸ್ವರೂಪಕ್ಕೆ ತಾಳುತ್ತೆ. ನೀವೇನ್ ತಿಳ್ಕೊಬೇಡಿ, ಮಳೆ ಬರ್ತದ ಎದ್ದು ಹೋಗ್ತಾರೆ ಹೋರಾಟಗಾರರು ಅಂತೇಳಿ. ಇಲ್ಲ, ಸ್ಪಷ್ಟವಾಗಿ ನಾನು ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಮಳೆ ಇರಲಿ, ಬಿಸಿಲಿರಲಿ, ಸಿಡಿಲು ಬರಲಿ, ಈ ಒಂದು ಹೋರಾಟ ನಿಲ್ಲುವುದಿಲ್ಲ. ಎಲ್ಲಿವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು PPP ಮಾಡಿ ವಿಜಯಪುರದ ಕೈ ಬಿಟ್ಟಿವಿ ಅಂತೇಳಿ ಒಂದು ಅಧಿಕೃತವಾಗಿ ಲಿಖಿತವಾಗಿ ಒಂದು ಆದೇಶವನ್ನು ಹೊರಡಿಸೋದಿಲ್ಲೋ ಅಲ್ಲಿವರೆಗೆ ನಮ್ಮ ಈ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಜೊತೆ ನೂರಾರು ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾವೆ. ಪಕ್ಷಾತೀತವಾಗಿ ಒಂದು ಹೋರಾಟ ನಡೀತಾ ಇದೆ. ವಿಜಯಪುರ ಜನರು ದಿನದಿಂದ ದಿನಕ್ಕೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನೀವೆಲ್ಲ ತಿಳ್ಕೊಂಡಿರ್ಬೇಕು. ಮೇಲೆ ಕುತ್ಕೊಂಡು ನೀವು ಒಂದು ಫರ್ಮಾನ್ ಹೊಡಿಸ್ತೀರಾ, ಅದ್ರ ಮೇಲೆ PPP ಮಾಡೆಲ್ ಮಾಡ್ತೀವಿ ಅಂತ ಹೇಳಿ ನೀವೇನಾದ್ರು ತಲೆ ಹಿಡ್ಕೊಂಡು ಅದು ದಯವಿಟ್ಟು ತಲೆಯಿಂದ ತೆಗೆದ್ಬಿಡಿ. ಇತ್ತೀಚೆಗೆ ನಡೆದಂತ ನಮ್ಮ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ನಗರ ಶಾಸಕರಾದಂತ ಯತ್ನಾಳ್ ಅವರು 500 ಕೋಟಿ ನಾನು ಹೂಡಿಕೆ ಮಾಡ್ತೀನಿ, ಬೇಕಾದ್ರೆ MB ಪಾಟೀಲ್ ಇದರಲ್ಲಿ ಕೈ ಜೋಡಿಸ್ತಾರೆ ಅಂತೇಳಿ ಹೇಳಿದಾಗ MB ಪಾಟೀಲ್ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ. ಇದ್ರ ಮೇಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ 8 ಜನ ಶಾಸಕರು ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರಯತ್ನ ಮಾಡೋದೇ ಆಗಿದ್ರೆ 10ನೇ ದಿವಸದಲ್ಲಿ ಎಲ್ಲಾ ಶಾಸಕರು ಇಲ್ಲಿ ಬಂದು ಹೋಗ್ಬೇಕಾಗಿತ್ತು. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತ 8 ಶಾಸಕರಲ್ಲಿ 6 ಶಾಸಕರು ಕಾಂಗ್ರೆಸ್ ಸರ್ಕಾರದವರೇ ಇದ್ದಾರೆ, ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಯಾರು ಒಬ್ರು ಬರ್ತಾ ಇಲ್ಲ. ಎಲ್ಲರಿಗೆ ಸುದ್ದಿ ಗೊತ್ತಾಗ್ತಾ ಇದೆ. 10 ದಿನಕ್ಕೆ ಒಂದು ಹೋರಾಟ ಕಾಲಿಟ್ಟಿದೆ ಅಂತ ಗೊತ್ತಿದೆ.
ಆದ್ರೂ ಕೂಡ ಅವ್ರು ಬರ್ತಾ ಇಲ್ಲ. ಅವರಿಗೆ ಮೇಲಿಂದ ಒತ್ತಡ ಇದೆ, DC ಸಾಹೇಬರಿಗೆ ಒತ್ತಡ ಇದೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಡ ಇದೆ. ಈ ಒಂದು ಸರ್ಕಾರ ಒತ್ತಡದಿಂದ DC ಅವರು SP ಅವರು ಮೊನ್ನೆ ಬಂದು ಇಲ್ಲಿ ಈ ಒಂದು ಹೋರಾಟ ನಿಲ್ಲಿಸಿ ಇದೊಂದು ಅಂತ್ಯ ಮಾಡಿಬಿಡಿ ಅಂತ ಹೇಳುದು. ಆದ್ರೂ ಕೂಡ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಒಂದೇ ಮಾತನ್ನು ಹೇಳಿದ್ವಿ, PPP ರದ್ದು ಮಾಡಿ ಇವತ್ತೇ ಎದ್ದು ಹೋಗ್ತೀವಿ ಅಂತ ಹೇಳಿದ್ವಿ. PPP ಇವತ್ತೇ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಹೊರಡಿಸ್ಲಿ, ಲಿಖಿತವಾಗಿ ಆದೇಶ ಹೊರಡಿಸ್ಲಿ, ನಾವು PPP ರದ್ದು ಮಾಡಿದೀವಿ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಬಿಜಾಪುರದಲ್ಲಿ ಅಂತ ಹೇಳಿ ಇವರು ಒಂದು ಆದೇಶ ಹೊರಡಿಸ್ಲಿ. ನಮಗೇನ ಇಲ್ಲಿ ಕುತ್ಕೊಂಡು ಉಪವಾಸ ಕುತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ನಮಗೇನ ಇಷ್ಟ ಇಲ್ಲ. ಬಟ್ ಈ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ನೀವು ಇದನ್ನ ಮಾಡ್ಲೇಬೇಕು. ವಿಜಯಪುರ ಒಂದು ಹೋರಾಟದಿಂದ ಬಂದಂತ ಜಿಲ್ಲೆ, ಇಲ್ಲಿ ಹೋರಾಟಗಾರರು ತುಂಬಾ ಒಂದು ಸ್ಟ್ರಾಂಗ್ ಆಗಿದ್ದಾರೆ, ನೀವೆಲ್ಲ ತಿಳ್ಕೊಂಡಿರ್ಬೇಕು. ಹೋರಾಟಗಾರರು ಎದ್ದು ಹೋಗ್ತಾರೆ ಅಂತೇಳಿ ತಲೆ ಬಿಡಿ, ನಾವು ಹೋಗೋದಿಲ್ಲ. ಅಧಿಕೃತವಾಗಿ ಘೋಷಣೆ ಆಗ್ಬೇಕು, ಇಲ್ಲಿ PPP ರದ್ದು ಆಗ್ಬೇಕು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದಂತ ವರ್ಗದ ಒಂದು ಬಡ ಮಕ್ಕಳು, ರೈತರ ಮಕ್ಕಳು, ದೀನ ದಲಿತರ ಮಕ್ಕಳು ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಸುಮಾರು ವರ್ಷ ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಯನ್ನ ನಮ್ ಕೈ ನಾವಲ್ಲಿ ನಿಮ್ಮನ್ನ ಆರಿಸ್ ತಂದಿದ್ದೆ ಅದಕ್ಕೆ ಸ್ವಾಮಿ, ನಿಮಗೆ ಆರಿಸ್ ತಂದಿದ್ದೆ ಇದಕ್ಕೆ. ನಿಮ್ಗೆಲ್ಲಾ ಶಾಸಕರಿಗೆ MP MLC ಗೆ ಬಿಜಾಪುರದಿಂದ ನಿಮಗೆ ಆರಿಸ್ ತಂದಿದ್ದು ನಿಮಗೆ ಸುಮ್ಮನೆ AC ಕಾರಲ್ಲಿ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ಮಜಾ ಮಾಡಕ್ಕಲ್ಲ. ಜನರ ಒಂದು ಬೇಡಿಕೆಗಳನ್ನ ಸ್ಪಂದಿಸಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲೇ ಒಂದು ಹೋರಾಟ ನಡೆದ್ರು ಹೋಗಿ ಅಲ್ಲಿ ಭೇಟಿ ಆಗುವಂತ ಕರ್ತವ್ಯ ನಿಮ್ದಿರುತ್ತೆ ಜಿಲ್ಲಾ ಉಸ್ತುವಾರಿಗಳೇ. ನಿಮ್ಮ ಆರಿಸ್ ತಂದಿದೆ ಇದಕ್ಕೆ. ಅದಕ್ಕೆ ದಯವಿಟ್ಟು ಈ ಒಂದು ವೇದಿಕೆಯಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಜಿಲ್ಲಾ ಉಸ್ತುವಾರಿಗಳಿಗೆ ಮನವಿ ಮಾಡ್ತೀನಿ, ನಮ್ಮ ರಾಜ್ಯದ ವೈದ್ಯಕೀಯ ಮಂತ್ರಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ, ದಯವಿಟ್ಟು PPP ಮಾಡಲ್ ವಿಜಯಪುರಕ್ಕೆ ಕೈಬಿಡಿ. ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಒಂದು ಬಿಜಾಪುರದ ಸ್ಥಾಪನೆ ಆಗ್ಬೇಕಂತೇಳಿ ನಾ ಈ ಒಂದು ವೇದಿಕೆಯಿಂದ ನಾನು ತಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಇಲ್ಲಿ ಮೊನ್ನೆ ಆಲ್ಮಟ್ಟಿಯಲ್ಲಿ ಬಂದಾಗ ನಮ್ಮ ಹೋರಾಟ ಸಮಿತಿ ನಿಯೋಗ ಆಲ್ಮಟ್ಟಿಗೆ ಒಂದು ಭೇಟಿಯನ್ನು ಕೊಟ್ಟಿತ್ತು. ಅಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ DK ಶಿವಕುಮಾರ್ ಅವರಿಗೆ ಮನವಿ ಕೂಡ ಕೊಟ್ಟಾಗ ಮುಖ್ಯಮಂತ್ರಿ ಅವರು ಏನೋ ಈ ವಿಷಯದ ಮೇಲೆ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಅವ್ರ ಕೈಯಿಂದ DK ಶಿವಕುಮಾರ್ ಅವರು ಮೈಕ್ ಅನ್ನು ಕಿತ್ಕೊಂಡು ನಾವು ವಿಜಯಪುರದಲ್ಲಿ PPP ಮಾಡಲೇ ಮಾಡ್ತೀವಿ ಅಂತ ಹೇಳಿ ಒಂದು ದುರಹಂಕಾರದಿಂದ ಒಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಾಯಲ್ಲಿ ನೋಡೋಣ ಅಂತ ಏನಾದ್ರೂ ಬರ್ಬೋದಾಗಿತ್ತೋ ಏನೋ ಗೊತ್ತಿಲ್ಲ. ಬಟ್ DK ಶಿವಕುಮಾರ್ ಅವರು ಅವ್ರ ಕೈಯಿಂದ ಮೈಕ್ ಅನ್ನು ಕಿತ್ಕೊಂಡು ನಾವು PPP ಮಾಡಲೇ ಮಾಡ್ತೀವಿ ಅಂತ ಹೇಳಿ ಏನೋ ಒಂದು ಅಹಂಕಾರದ ಮಾತನ್ನು ಹೇಳಿದ್ದಾರೆ. ನಾನು DK ಶಿವಕುಮಾರ್ ಅವರ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನೀವು ನಿಮ್ಮ ಕ್ಷೇತ್ರ ಕನಕಪುರದಲ್ಲಿ ಯಾಕೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ PPP ಮಾಡೋದು ಮಾಡ್ಕೊಳ್ಳಿ. ಅದ್ರ ಬಿಟ್ಟು ನೀವು PPP ಮಾಡೋ ಬಿಜಾಪುರಕ್ಕೆ ತಂದು ನೀವು ನಿಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್, ಅದು 85 ಕೋಟಿಯನ್ನು ಭೂಮಿ ಖರೀದಿ ಮಾಡ್ತಾ ಇದ್ದೀರಾ. ನಮ್ಮಲ್ಲಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಎಲ್ಲಾ ಮೂಲಭೂತ ಎಲ್ಲ ಸಂಪನ್ಮೂಲಗಳಿದಾವೆ, ಎಲ್ಲಾ ರಿಸೋರ್ಸಸ್ ಇದಾವೆ. 153 ಎಕರೆಯಲ್ಲಿ MRI ಸೆಂಟರ್, ಸಿಟಿ ಸ್ಕ್ಯಾನ್ ಸೆಂಟರ್, ಟ್ರಾಮಾ ಸೆಂಟರ್, ಮಕ್ಕಳು ಮತ್ತು ಮಹಿಳೆ ಹೆರಿಗೆ ಒಂದು ಆಸ್ಪತ್ರೆ, ಇಷ್ಟೆಲ್ಲ ಸೌಲಭ್ಯಗಳು ಇರುವಾಗ ನಮಗಿಲ್ಲಿ 85 ಕೋಟಿನಲ್ಲಿ ನಮ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗ್ಬಿಡುತ್ತೆ. ನೀವು 85 ಕೋಟಿ ನೀವು ಕನಕಪುರ ಕ್ಷೇತ್ರದಲ್ಲಿ ಒಂದು ಭೂಮಿ ಖರೀದಿ ಮಾಡ್ತಿದ್ದೀರಾ. ನಮ್ಮಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ. ಕೇವಲ 50 ಕೋಟಿ ಕೊಟ್ಟರು ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಶುರು ಆಗುತ್ತೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ. ಅಷ್ಟೆಲ್ಲ ನಮ್ಮಲ್ಲಿ ಮೂಲಭೂತ ಸಂಪನ್ಮೂಲಗಳು ಇದಾವೆ. ನಿಮಗ್ ಗೊತ್ತಿದ್ರೆ ಇಲ್ಲ, ಬಂದು ನಮ್ಮ ಜಿಲ್ಲಾ ಆಸ್ಪತ್ರೆ ತಾವು ಭೇಟಿ ಕೊಡಿ. 153 ಎಕರೆಯಲ್ಲಿ ದೆಹಲಿಯಲ್ಲಿ ಇರುವಂತ ಏಮ್ಸ್ ಕೂಡ ಇಲ್ಲ. 115 ಎಕರೆಯಲ್ಲಿ ನಮ್ಮ ಏಮ್ಸ್ ಇದೆ. ನಮ್ ಬಿಜಾಪುರ 153 ಎಕರೆ ಇದೆ. ಮತ್ತೇನ್ ಸ್ವಾಮಿ ನಿಮಗೆ ತೊಂದ್ರೆ? ನಮ್ಮ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಕ್ ನಿಮಗೆ ಏನ್ ತೊಂದರೆ ಇದೆ? ಈ ಒಂದು ಹುನ್ನಾರನ್ನು ಮಾಡಿ ಒಂದು ಬಂಡವಾಳ ಶಾಹಿಗಳಿಗೆ ಈ ನಮ್ಮ ಜಿಲ್ಲಾ ಆಸ್ಪತ್ರೆ ಒಪ್ಪಿಸ್ಬೇಕು ಅಂತ ನೀವು ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನ ಕೈ ಬಿಡಬೇಕು. ಮೊದಲು ನೀವು ನಿಮ್ಮ ಕ್ಷೇತ್ರದಲ್ಲಿ PPP ಮಾಡೋದು ಮಾಡಿ, ಆಮೇಲೆ ಬಿಜಾಪುರ PPP ಮಾಡೋದ್ರ ಬಗ್ಗೆ ಮಾತಾಡಿ. ನೀವು ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ವಿಜಯಪುರದಲ್ಲಿ PPP ಮಾಡೋದು ಮಾಡ್ಬೇಕು ಅಂತ ಹೇಳಿ. ದಯವಿಟ್ಟು ಅದನ್ನು ಕೂಡಲೇ ತಾವು ಕೈ ಬಿಡಬೇಕು. ಬಿಜಾಪುರಿಗೆ ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡ್ತೀವಿ ಅಂತ ತಾವು ಆದೇಶನ ಹೊರಡಿಸಬೇಕು. ಧನ್ಯವಾದಗಳು.
ಭೋಗೇಶ್ ಸೊಲ್ಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೀನಿ, ನಿಮ್ಮ ಹತ್ರ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಕ್ಕೆ ತಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನ್ ಘೋಷಣೆ ಮಾಡಿದಿರ 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ಲಾ ಪಂಚ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ. ಮೋಸ್ಟ್ಲಿ ನಿಮ್ಮ ಹತ್ರ ದುಡ್ಡು ಇರ್ಲಿಕ್ಕಿಲ್ಲ. ದುಡ್ಡು ಇಲ್ಲ ಅಂತ ಹೇಳಿ ನೀವು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡೋದು ಬಿಟ್ಟು ಒಂದು PPP ಮಾಡೆಲ್ ಒಂದು ಮಾದರಿಯಲ್ಲಿ ತಾವು ಒಂದು ಬಂಡವಾಳ ಶಾಹಿಗಳಿಗೆ ನೀವು ಒಂದು ಒಪ್ಪಿಸ್ಬೇಕಂತ ಹೇಳಿ ಒಂದು ಹುನ್ನಾರ ಮಾಡ್ತಿದ್ದೀರಾ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ನಾವು ವಿಜಯಪುರ ನಾಗರಿಕರು, ಹೋರಾಟಗಾರರು ಎಲ್ಲರೂ ಕೂತ್ಕೊಂಡು ವಿಜಯಪುರ ಜಿಲ್ಲೆ ಭಿಕ್ಷೆ ಬೇಡಿ 50 ಕೋಟಿ ನಾವು ಭಿಕ್ಷೆ ಬೇಡಿ ನಿಮಗೆ ನಾವು ದುಡ್ಡು ಕೊಡ್ತೀವಿ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಿ. ನಿಮ್ಮ ಹತ್ರ ದುಡ್ಡು ಇಲ್ಲ ಅನ್ಕೋತೀನಿ. ಅದಕ್ಕೆ ನೀವು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಕ್ ಕೊಟ್ರಿ. ನಿಮ್ಮ ಹತ್ರ ದುಡ್ಡು ಇಲ್ಲ. ಯಾಕಂದ್ರೆ ನಿಮಗೆ ಒಂದು ಪಂಚ ಗ್ಯಾರಂಟಿ ನಿರ್ವಹಣೆ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲ, ಅದು ನಂಗೆ ಗೊತ್ತಿದೆ. ಅದಕ್ಕೆ ಮೋಸ್ಟ್ಲಿ PPP ಮಾಡಿ ಕೊಡ್ತಾ ಇದ್ದೀರಾ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವು ವಿಜಯಪುರ ಜಿಲ್ಲೆಯಲ್ಲಿ 1 ರೂಪಾಯಿ ಭಿಕ್ಷೆ ಎತ್ತಿ 50 ಕೋಟಿ 100 ಕೋಟಿ ನಾವು ಭಿಕ್ಷೆ ಎತ್ತಿ ನಾವು ನಿಮಗೆ ಕೊಡ್ತೀವಿ, ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಿ ಅಂತೇಳಿ ನಿಮಗೆ ಈ ಒಂದು ವೇದಿಕೆಯಿಂದ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಧರಣಿ 10ನೇ ದಿವಸಕ್ಕೆ ಕಾಲಾಡ್ತಾ ಇದೆ. ಇವತ್ತಿನವರೆಗೆ ಈ ನಮ್ಮ ಧರಣಿಗೆ ಹಲವಾರು ಸಂಘ ಸಂಸ್ಥೆಗಳು ಬಂದು ಬೆಂಬಲ ಸೂಚಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು, ರೈತ ಸಂಘಟನೆಯವರು ಹಾಗೂ ದಲಿತ ಸಂಘರ್ಷ ಸಮಿತಿಯವರು, ನಾವು ಅಂಗವಿಕಲರು ಎಲ್ಲರೂ ಕೂಡಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಈ PPP ಮಾಡಲ್ ಕಾಲೇಜನ್ನು ಬೇಡ ಅನ್ನೋದು ಇಲ್ಲಿ ಜನಪ್ರತಿನಿಧಿಗಳು, ಒಬ್ಬರು ಶಾಸಕರು, ಒಬ್ಬರು ಸಚಿವರಿಗೆ ಮಾತ್ರ ಇದೆ ಬೇಡ ಅಂತೇಳಿ. ಉಳಿದ ಸಾಮಾನ್ಯ ಜನರಿಗೆ PPP ಮಾಡಲ್ ಕಾಲೇಜ್ ಅವ್ರಿಗೆ ಬೇಡ ಆಗಿಬಿಟ್ಟೈತಿ, ಇವ್ರಿಗೆ ಬೇಕಾಗಿಬಿಟ್ಟೈತಿ, ಸಚಿವರಿಗೆ ಮತ್ತು ಶಾಸಕರಿಗೆ ಬೇಕಾಗಿಬಿಟ್ಟೈತಿ. ಬೇಡಾಗಿದ್ದು ಇಡೀ ಎಲ್ಲ ಜನಸಾಮಾನ್ಯರಿಗೂ ಕೂಡ ಬೇಡಾಗೈತಿ. ಆದರೆ ಜನರಿಗೆ ಏನು ಬೇಕಾಗಿತ್ತು ಅಂತಂದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಾಗಿತ್ತು. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಯಾಕೆ ಬೇಕು? ಜನರ ದುಡ್ಡನ್ನು ಸುಲಿಗೆ ಮಾಡೋಕ್ಕಾಗಲ್ಲ. ಇವರು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮಾಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲೋದಿಲ್ಲ. ಈ ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ನಾವು ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು ಮನೆ ಮುಂದೆ ಹೋಗಿ ಕುಂಡ್ರುವಷ್ಟು ಇದು ಮುಂದಿನ ತೀವ್ರ ಸ್ವರೂಪವನ್ನು ಮಾಡ್ತೈತಿ. ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ಆಮರಣ ಉಪವಾಸ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಇಲ್ಲಿರ್ತಕ್ಕಂಥ ನಾಯಕರಿಗೆ ನಾವು ಹೇಳ್ತೀವಿ. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಏನೇನು ಆಗ್ತೈತೆ ಅನ್ನೋದನ್ನು ಮೊದಲ ಜನಸಾಮಾನ್ಯರು ತಿಳ್ಕೊಬೇಕು. ಜನಸಾಮಾನ್ಯರಿಗಿಂತ ಪೂರ್ವದೊಳಗೆ ಸಚಿವರು, ಆಮೇಲೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರು ತಿಳ್ಕೊಬೇಕು. PPP ಮಾಡಲ್ ಕಾಲೇಜ್ ಆಯ್ತಂದ್ರೆ ಏನಾಗತ್ತೆ ಅಂತಂದ್ರೆ ಮಕ್ಕಳಿಗೆ ಫೀಸ್ MBBS ಕಲಿತಿರ್ತಾರಲ್ಲ ಅವ್ರಿಗೆ 25 ಲಕ್ಷದಿಂದ 1 ಕೋಟಿ 1.5 ಕೋಟಿ 2 ಕೋಟಿ ತನಕ ಫೀ ಕೊಡ್ಬೇಕಾಗ್ತದೆ. ಮತ್ತು ಅಲ್ಲಿರ್ತಕ್ಕಂಥ 620 ಬೆಡ್ ಒಳಗೆ 310 ಖಾಸಗಿ ಮತ್ತು 310 ಸರ್ಕಾರಿ ಆಗ್ತಾವೆ. ಇವರೆಲ್ಲ ಫೇಕ್ ಪ್ರಾಮಿಸ್ ಮಾಡಿ ಮ್ಯಾನೇಜ್ಮೆಂಟ್ ಸೀಟ, ಆ ಸೀಟ ಈ ಸೀಟ ಮಾಡಿಕೊಂಡು ಇವ್ರು ಏನೋ ಒಂದು ವೇಳೆ ಇವರಿಗೆ PPP ಮಾಡಲ್ ಕಾಲೇಜ ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂತಂದ್ರೆ 150 ಎಕರೆ ಹೊಲ, ಈಗ ಏನಿಲ್ಲ ಜಮೀನು ಐತಿಲ್ಲ ಸರ್ಕಾರಿ ಆಸ್ಪತ್ರೆ ಅದ, ಅದನ್ನು ಬೇರೆ ಕಡೆ ತೊಗೊಂಡು ಮಾಡಲಿಲ್ಲ ಅವರು. ಇದು ಜಾಗ ನಿಮ್ಮದೆಲ್ಲ ನಮ್ಮ ಸಾಮಾನ್ಯ ಜನರ ಜಾಗ ಅದ, ಸರ್ಕಾರಿ ಆಸ್ಪತ್ರೆ ಅದ. ಇವ್ರಿಗೆ PPP ಮಾಡಲ್ಲ ಅಂತೇಳಿ ಅವ್ರ ಕನಸಿನಾಗ ಏನಾರ ಇತ್ತಂದ್ರೆ ಹೊರಗೆ ಜಾಗ ತೊಗೊಳ್ಳಿ. ವಿಜಯಪುರ ಸುತ್ತಮುತ್ತಲ ಅಲ್ಲಿ ಜಾಗ ಅದಾವಲ್ಲ, ಬೇರೆ ಕಡೆ 153 ಎಕರೆ ತೊಗೊಂಡು ಅಲ್ಲಿ PPP ಮಾಡ್ತಿದ್ರೆ ಮಾಡಲಿ. ಈ ನಮ್ಮ ಜಾಗದಾಗ ಯಾಕೆ ಹಾಗೆ ಸರ್ಕಾರಿ ಸಾರ್ವಜನಿಕರ ದುಡ್ಡನ್ನು ಯಾಕೆ ಬಳಸ್ಕೊತಾ ಇದ್ದಾರೆ? ಸರ್ಕಾರನ ಯಾಕೆ ಕೇಳ್ಕೊತಾ ಇದ್ದಾರೆ? ಅವರು ಸ್ವಂತ ದುಡ್ಡೊಳಗೆ ದವಾಖಾನೆ ಮಾಡ್ಕೊಳ್ಳಿ. ಅವ್ರು ಬೇಕಾಗಿತ್ತಂದ್ರೆ ಲಾಭ ಬೇಕಾಗಿತ್ತಂದ್ರೆ ಏನು ಇವ್ರು PPP ಮಾಡ್ಲಕ್ಕ ಸರ್ಕಾರದೊಳಗೆ ಏನು ದುಡ್ಡಿಲ್ಲ? ಏನು ದುಡ್ಡೆಲ್ಲ ಖಾಲಿ ಆಗಿಬಿಟ್ಟೈತಿ. ನಮ್ಮ ವಿಜಯಪುರ ಜಿಲ್ಲೆ ಜನ ಏನು ಟ್ಯಾಕ್ಸ್ ಕಟ್ಟೋದಿಲ್ಲ, ಟ್ಯಾಕ್ಸ್ ಸಾಕಷ್ಟು ಕಟ್ತಾ ಇದ್ದಾರೆ. ಅಷ್ಟೇ ಅಲ್ರಿ, ನಮ್ಮ ವಿಜಯಪುರ ಇಡೀ ರಾಜ್ಯದೊಳಗೆ 24 ಕಾಲೇಜುಗಳಿಗೆ ಇವರು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕೊಟ್ಟರು. ಆದ್ರೆ ನಮ್ಮ ಜಿಲ್ಲೆ ಏನು ಹಳೆ ಜಿಲ್ಲೆ ಏನು ಅಲ್ಲನ್ರಿ ಇದು ವಿಜಯಪುರ ಜಿಲ್ಲೆ. ಇಲ್ಲಿ ಜನರಿಲ್ಲ, ಇಲ್ಲಿ ಬಡವರಿಲ್ಲ. ಸರ್ಕಾರ ದವಾಖಾನೆ ಯಾರು ತೋರಿಸ್ತಾರ? ಯಾರ ಹತ್ರ ದುಡ್ಡು ಇರಂಗಿಲ್ಲ, ಅವಾಗ ಸರ್ಕಾರಿ ದವಾಖಾನೆ ಮೊರೆ ಹೋಗ್ತಾರೆ. ದುಡ್ಡು ಇದ್ದಾರೆಲ್ಲ ಖಾಸಗಿ ಹೋಗ್ತಾರೆ. ಅವ್ರ ಹತ್ರ 100ಕ್ಕೆ 100 ದವಾಖಾನೆ ಬದಲು ಯಾರು ಇದನ್ನು ಮಾಡಲ್ಲ. 100ಕ್ಕೆ 100 ದುಡ್ಡು ಇಲ್ಲದೆ ಇರೋದ್ನಾಗ ಸರ್ಕಾರಿ ಆಸ್ಪತ್ರೆ ಹೋಗ್ತಾರೆ. ಈ ಸರ್ಕಾರಿ ಆಸ್ಪತ್ರೆನೂ ಇವರು ಒಂದು ವೇಳೆ ಖಾಸಗೀಕರಣ ಮಾಡಕ್ಕೆ ಹೊಂಟ್ರೆ ಇಲ್ಲಿರ್ತಕ್ಕಂಥ ಜನಗಳ ಪಾಪ ಇವ್ರಿಗೆ ಹತ್ತೈತೆ ಅನ್ನೋದನ್ನ ಈ ಮೂಲಕ ತಿಳ್ಕೊಬೇಕು. ಸರ್ವಸಾಮಾನ್ಯರ, ಬಡವರ, ಕಾರ್ಮಿಕರ, ಅತ್ಯಂತ ಕೆಳಮಟ್ಟದ ಜನರ ಪಾಪ ಇವ್ರು ಹಚ್ಕೋಬಾರ್ದು ಅನ್ನೋದನ್ನ ಈ ಮೂಲಕ ನಮ್ಮ ಹೋರಾಟ ಸಮಿತಿಯಿಂದ ಅವ್ರಿಗೆ ಎಚ್ಚರಿಕೆನ ಕೊಡ್ತಾ ಇದೀವಿ. ಪಾಪ ಹಚ್ಕೋಬೇಡ್ರಿ ನೀವು ಅಂತೇಳಿ. ಒಂದು ವೇಳೆ ಏನಾದರೂ ನಿಮಗೆ ನೈತಿಕತೆ ಇತ್ತಂದ್ರೆ
ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರಿಗೆ ಕೂಡ ನಾನು ಹೇಳ್ತೀನಿ, ನಿಮಗೆ ನೈತಿಕತೆ ಇತ್ತಂದ್ರೆ ಬಡ ಜನರ ಮೇಲೆ ನಿಜವಾಗ್ಲೂ ನಿಮಗೆ ಕಾಳಜಿ ಅನ್ನೋದು ಇತ್ತಂದ್ರೆ, ನಿಜವಾಗ್ಲೂ ಬಡವರ ಸೇವೆ ಮಾಡುವಂಥ ಒಂದು ನಿಮ್ಮ ಹತ್ರ ಏನಾದರೂ ಇತ್ತಂದ್ರೆ ನಮ್ಮ ಜಿಲ್ಲೆಗೆ, ವಿಜಯಪುರ ಜಿಲ್ಲೆಗೆ ನೀವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕೊಡ್ಬೇಕಂತ ಈ ಮೂಲಕ ಆಗ್ರಹ ಇದೆ. ನಮ್ಗೆ ಕೊಡಲಿಲ್ಲ ಅಂದ್ರೆ ನಾವು ಕೊಡುವವರೆಗೆ ಬಿಡೋಕೆ ಸಾಧ್ಯನೇ ಇಲ್ಲ. ಇದು ನಾವು ಕೊಡೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅವ್ರ ಕನಸಿನಾಗ ಏನ್ರಿ ಇಟ್ಕೊಂಡಿರ್ಬೋದು, 4 ದಿನ ಏನೋ ಮಾಡ್ತಾರೆ ಏನೋ ಹೋಗ್ತಾರೆ ಅಂತೇಳಿ, ಅದು ಆಗಂಗಿಲ್ಲ. ಅದ್ರ 100ಕ್ಕೆ 100 PPP ಯಾವಾಗ ತೆಗೆದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಯಾವಾಗ ಮಾಡ್ತಾರಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ನಾನು ಹೇಳ್ತೀನಿ. ಸರ್ಕಾರ ಕಡೆ ನಾವು ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ ಅಂತಂದ್ರೆ ರೀ ಅವ್ರ ಹತ್ರ ಇರತೈತಿ. ಅವ್ರಿಗೆ ಏನಾಗೈತಿ ಗೊತ್ತನ್ರಿ, ಇಲ್ಲಿ ಇರ್ತಕ್ಕಂಥವ್ರಿಗೆ ದುಡ್ಡು ಹೆಚ್ಚಾಗೈತಿ. 500 ಕೋಟಿ ರೂಪಾಯಿ ಹಾಕಕ್ಕ ದುಡ್ಡು ಐತಿ, ಅದರ ಸರ್ಕಾರದ ಕಡೆ ದುಡ್ಡು ಇಲ್ಲ ಅಂದ್ರೆ ಹೆಂಗೆ ಯಾರೇ ನಗ್ತಾರೆ. ರಾಮನಗರದೊಳಗೆ ಹೆಂಗಾದ್ರೆ ಜಮೀನನ್ನು ತಗೊಂಡ್ಕೊಂಡು ಅಲ್ಲಿ ಹೆಂಗೆ ಸರ್ಕಾರಿ ಕಾಲೇಜನ್ನು ಮಾಡ್ತಾ ಇದಾರೆ ವೈದ್ಯಕೀಯ ಮಹಾವಿದ್ಯಾಲಯ. ಈ PPP ಅನ್ನೋದು ಎಲ್ಲಿ ಇದು ಯಶಸ್ವಿ ಆಗಿಲ್ಲ. ಇಲ್ಲೇ ರಾಯಚೂರದಲ್ಲಿ ಮಾಡಿದ್ರು PPP ಕಾಲೇಜ್. ಅದನ್ನು ಸ್ವಲ್ಪ ದಿನದಾಗ ಜನ ದಂಗೆ ಆಯ್ತು, ಅದನ್ನು ಮುಚ್ಚಿ ಹೋದ್ರ. ಆ ಪರಿಸ್ಥಿತಿ ನಮ್ಮ ಜಿಲ್ಲೆಯೊಳಗೆ ಬೇಡ. PPP ಅನ್ನೋದು ಎಲ್ಲ ಜನಸಾಮಾನ್ಯರ ವಿರೋಧ ಐತಿ. ಅದನ್ನ ರಾಜಕಾರಣಿಗಳು ತಿಳ್ಕೊಬೇಕು. ನಾವು ಸುಮ್ ಬಿಡ್ತಾರಲ್ಲ, ಸುಮ್ ಹಿಂಗೆ ಇದು ಮಾಡ್ತಾರಂತ ತಿಳ್ಕೊಬಾರ್ದು. ಆದ್ರೆ PPP ಅನ್ನೋದು ವಿರೋಧ ಐತಿಪ್ಪ ಜನರದ್ದು ಅನ್ನೋದನ್ನ ಅವ್ರು ಸ್ಪಷ್ಟವಾಗಿ ಅವ್ರ ಮನಸ್ಸಿನಾಗ ತಿಳ್ಕೊಬೇಕು. ಈ ಧರಣಿ ಸತ್ಯಾಗ್ರಹ ಐತಿ ಅದು ತೀವ್ರಗೊಳ್ತೈತಿ ಮುಂದಿನ ದಿನಮಾನೊಳಗೆ. ಧರಣಿ ಸತ್ಯಾಗ್ರಹ ಎಲ್ಲ ಸಂಘಟನೆಗಳು ಬರ್ತಾ ಇದ್ದಾರೆ. ಮುಂದಿನ ದಿನಮಾನೊಳಗೆ ಜನಸಾಮಾನ್ಯರು ಬಂದ ಇದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಆಗಿ ಆ ಕಾಲೇಜ್ ಬರಲೇಬೇಕು. ಇವ್ರಿಗೆ ಮೊನ್ನೆ ಶಿವಾನಂದ ಪಾಟೀಲ್ರು ಬಂದ್ರೆ ಬರೀ ನಮ್ಮ ಜಿಲ್ಲೆಗೆ 100 ಕೋಟಿ ರೂಪಾಯಿ ಬೇಕು. 100 ಕೋಟಿ ರೂಪಾಯಿ ಕೊಟ್ಟರೆ ಸರ್ಕಾರಿ ಮಹಾವಿದ್ಯಾಲಯ ಆಗ್ತೈತೆ ಅಂದ್ರೆ 50 ಕೋಟಿ 1 ವರ್ಷ 2 ವರ್ಷ 50 ಕೋಟಿ 2 ವರ್ಷ ಕೊಡ್ರಿ ನೀವು ರಾಜ್ಯ ಸರ್ಕಾರದಿಂದ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮಾಡ್ತೀವಿ ಅಂದ್ರೆ. ಅವ್ರಿಗೆ 50 ಕೋಟಿ ಬೇಕಾಗಿತ್ತಂದ್ರೆ ಹೇಳ್ರಿ, ನಮ್ಮ ಸಮಿತಿ ವತಿಯಿಂದ ಎಲ್ಲಾದ್ರೂ ಭಿಕ್ಷಾ ಬಿಡ್ಕೊಂತ ತಂದು ಕೊಡ್ತೀವಿ. ಅವ್ರಿಗೆ ಬೇಕಾಗಿತ್ತಂದ್ರೆ ದುಡ್ಡು ರಾಜ್ಯ ಸರ್ಕಾರ ಖಾಲಿ ಆಗಿತ್ತಂದ್ರೆ, ಅದು ಭಿಕ್ಷಾ ಬೇಡೋ ಪಾಳೆ ಬಂದಿತ್ತಂದ್ರೆ ಹೇಳ್ರಿ, ನಾವು ಭಿಕ್ಷಾ ಬಿಡ್ತಂದು ನಾವು ಕೊಡ್ತೀವಿ. ಅವ್ರಿಗೆ ನಮ್ಮಲ್ಲಿ 50 ಕೋಟಿ ರೂಪಾಯಿ ನಾವು ಕೊಡ್ತೀವಿ, ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಅವ್ರು ಮಾಡಲಿ. ಈ ಮೂಲಕ ನಾ ಈ ರೀತಿ ಹೇಳೋಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ ಹೇಳ್ರಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷ. ಹೋರಾಟ ಮಾಡಕ್ ಅವಕಾಶ ಮಾಡಿಕೊಡ್ಬೇಡ್ರಿ. ಈ ಜಿಲ್ಲೆಗೆ ಅನ್ಯಾಯ ಮಾಡಬೇಡ್ರಿ. ರಾಜ್ಯದಾಗ ಎಲ್ಲಿ ಇರ್ಲಾರ್ದಂತ PP ಮಾಡಲ್ ನಮ್ಮ ಜಿಲ್ಲೆಗೆ ಯಾಕ? ಆ ಉದ್ದೇಶಕ್ಕೆ ಭಾಳ ಗಮನದಲ್ಲಿ ಇಟ್ಕೋಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಇಲ್ಲೇ ಈ ಜಿಲ್ಲೆಯ ಶಾಸಕರ ಯತ್ನಾಳ್ ಅವರಾಗಿರ್ಬೋದು. ಮುಂದಿನ ದಿನಮಾನಗಳಲ್ಲಿ ಇನ್ನು ಭಾಳ ಇದೆ, 8-9 ದಿನ 10 ದಿನ ಇನ್ನು ತಿಂಗಳಾನಗಟ್ಲೆ ಹೊಡೆದ್ರು ಜನರನ್ನ ಒಂದು ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿ ಮಾಡ್ಕೊಳಕತ್ತಾನ. ಈಗಾಗಲೇ ಅರುಣ್ ಶಾಪೂರ್ ಅವ್ರು ಆಗಿರ್ಬೋದು, ರಮೇಶ್ ಜಿಗಜಿಣಿ ಆಗಿರ್ಬೋದು, MP ಅವರು ಹೇಳ್ಯಾರ, ಎಲ್ಲರೂ ಬಂದಾರ, ಈಜುಗೌಡರು ಬಂದಾರ. ಬಟ್ ನಾ ಏನತ್ತನು, ನೀವು ಚುನಾವಣೆ ಬಂದಾಗ ನಿಮ್ಮ ಕಾರ್ಯಕರ್ತರು ಎಷ್ಟು ಉತ್ಸುಕತೆಯಿಂದ ಮನೆ ತಿರುಗಾಡ್ತಿರ್ಲ, ಅದೇ ತರನ ಹೋರಾಟ ಮಾಡೋರು ಅಷ್ಟೇ ಜೀವನ ಇದಕ್ಕೆ ಮುಡುಪಾಗಿಡಬಾರ್ದು. ಅದೇ ತರನ ನಿಮ್ಮ ಕಾರ್ಯಕರ್ತರು ನೀವು ಪಕ್ಷ ಭೇದ ಮಾಡ್ತ ಕಾಂಗ್ರೆಸ್ ವಿರೋಧ BJP ವಿರೋಧ ಮಾಡಾಕ ಹೆಂಗೆ ನೀವು ಕೂಡ್ತಿರ್ಲ, ಅದೇ ತರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಾಗ ನೀವೆಲ್ಲರೂ ಅದೇ ತರ ಬಂದು ಒಕ್ಕಟ್ಟಾಗಿ ನೀವು ನಮ್ಮ ಜಿಲ್ಲೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಕಾಂಗ್ರೆಸ್ ಮತ್ತು BJP JDS ಆಮ್ ಆದ್ಮಿ ಅವರು ಯಾವತ್ತು ನಮ್ಮ ಜೊತೆ ಆಧಾರ. ತಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ರೈತ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳಕತ್ತೀವಿ, ನೀವೆಲ್ಲರೂ ಈ ಹೋರಾಟದ ವೇದಿಕೆಗೆ ಬರ್ರಿ. ನಾವು ಎಷ್ಟು ಜನ ಹೆಚ್ಚಾಗ್ತೀವೋ ಅಟ್ ನಮ್ಮ ಯಶಸ್ಸು ಜಲ್ದಿ ಸಿಗ್ತೈತಿ. ಇಲ್ಲ ಅಂದ್ರೆ ಅದನ್ನ ಹಂಗ ಮುಂದೆ ಹೋಗುವಂತ ಕೆಲಸ ಸರ್ಕಾರಗಳು ಮಾಡ್ತಿರ್ತಾವ. ಅವತ್ತ 2013 ಎಲ್ಲಿ ಆಗ್ಲಾರಂತ ಒಂದು ಕ್ರಾಂತಿಯನ್ನು ಬಿಜಾಪುರ ಜಿಲ್ಲೆಯಿಂದ ನಾವು ಮಾಡಿಕೊಟ್ಟಿವು. 2650 ರೂಪಾಯಿ ತಗೊಂಡಿದ್ದು ಅವತ್ತಿಲ್ಲೇ 2300 ರೂಪಾಯಿ ಕೊಟ್ಟಿದ್ರು, ನಾವು 2500 ರೂಪಾಯಿ ತಗೊಂಡಿದ್ವಿ ಬಾಗಲಕೋಟೆ ಒಳಗೆ. ಎಲ್ಲಿ ಹೋರಾಟ ಸಿಗ್ತೈತೆ ಅಲ್ಲಿ ನಮಗೆ ನ್ಯಾಯ ಸಿಗ್ತೈತಿ. ಅದಕ್ಕೆ ಜಿಲ್ಲೆಯ ಜನರಿಗೆ ಕೈ ಮುಗಿದು ಕೇಳ್ಕೊಳಕತ್ತನು. ನಮ್ದು ಮೊದಲ ನೀರಿಲ್ಲಾರಂತ ಜಿಲ್ಲೆ ನಮ್ದು ಬಿಜಾಪುರ. ಬಹಳಷ್ಟು ಜಿಲ್ಲೆಗಳ ಅನುಕೂಲ ಇರುವಂತ ಜಿಲ್ಲೆಗೆ ಹೋದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಟ್ರಿ, ನೀವು ನಮ್ಮ ಜಿಲ್ಲೆಗೆ ಪ್ರೈವೇಟ್ ಮಾಡಾಕ್ ಹೊಂಟ್ರಿ. ಆ ಉದ್ದೇಶ ಬೇಡ. ಜನಸಾಮಾನ್ಯರಿಗೆ ಸಮಾನ ಹಕ್ಕು ಬರ್ಬೇಕು, ಸಮಾನ ನ್ಯಾಯ ಬರ್ಬೇಕು, ಸಮಾನ ಹಕ್ಕು ಬರ್ಬೇಕು. ಆ ಉದ್ದೇಶದಿಂದ ನೀವು ಸರ್ಕಾರ ವತಿಯಿಂದ ನೇಮಿಸ್ರಿ. ಏನೊಂದು 500 ಕೋಟಿ ರೂಪಾಯಿ ಭಾಳ ದೊಡ್ಡದಲ್ಲ, ಅದ್ರಾಗ 50-100 ಕೋಟಿ ರೂಪಾಯಿ ಹಾಕಿದ್ರ ಜಾಗ ಆಯ್ತು, ನಮ್ದು ಎಲ್ಲ ಆಯ್ತು, ಅಲ್ಲಿ ಎದ್ದು ನಿಂದಿರ್ತೈತಿ. ಅದಕ್ಕೆಲ್ಲ ಸಂಘಟನೆಯವರು ಇದು ಕೈ ಜೋಡಿಸ್ತಾರ. ಮುಂದಿನ ದಿನಮಾನಗಳಲ್ಲಿ ಹಳ್ಳಿಗಳಿಂದ ನಾವು ಜನರನ್ನ ಕರೆತಂದು ವ್ಯವಸ್ಥೆ ಈ ಹೋರಾಟವನ್ನ ನಾವು ಎತ್ತರಕ್ಕಾಗಿ ಬೆಳೆದ ನಮ್ಮ ಹೋರಾಟ ಯಾವತ್ತೂ ಇದು ನಮ್ಗೆ ದೊರೆಯುವ ಮಟ್ಟ ಇದೆ, ಸತತವಾಗಿರ್ತೈತಿ. ಅದಕ್ಕೆ ಕೈ ಮುಗಿದು ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಯತ್ನಾಳ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳಕತ್ತನು. ಮುಂದಿನ ದಿನಮಾನಗಳಲ್ಲಿ ಮುಂದೆ ಒಯ್ಯಬೇಡ್ರಿ. ನೀವು ಇದನ್ನ ಆದಷ್ಟು ಜಲ್ದಿ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತಗೊಂಡ್ಬರ್ತೀರಿ ಅಂತೇಳಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೀನಿ.
ನನ್ನ ಹೆಸರು ಬಸವರಾಜ್ ರೆಡ್ಡಿ ಅಂತೇಳಿ, ರೈತ ಪರ ಹೋರಾಟಗಾರ, ಕರ್ನಾಟಕ ರಾಜ್ಯ ರೈತ ಸಂಘ. ನಮ್ಮ ಸಚಿವರನ್ನ ಈ ನಮ್ಮ ಇದನ್ನ ಮಾಡ್ಕೊಂಡ ಈ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಈ ಹೋರಾಟ 10 ದಿನ ಇವತ್ತಿಂದ ಚಾಲ್ತಿಯಾಗಿದೆ. ಯಾಕಪ್ಪ ಅಂದ್ರೆ ನಮಗ ವೈದ್ಯಕೀಯ ಮೆಡಿಕಲ್ ಕಾಲೇಜ್ PPP ಮಾಡಲ್ ಬೇಡವೇ ಬೇಡ. ನಮಗ ಸರ್ಕಾರಿ ಕಾಲೇಜ್ ಬೇಕು. ಐತಂದ್ರ ಇಲ್ಲಿ 7 ಮಂದಿ ಶಾಸಕರ ಅದಾರ್ರಿ. ಅವ್ರು ಎಲ್ಲಾರು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತತಿ. ಆದ್ರೂ ಯಾರು ಯಾಕೆ ಮನಸ್ಸು ಮಾಡ್ತಾ ಇಲ್ಲ? PPP ಮಾಡಲ್ಲೇ ಯಾಕೆ ಬೇಕಂತಾರ ಇವ್ರು? PPP ಮಾಡಲ್ಲ ನಾವು ಮಾಡ್ಕೊಳಕ ಯಾರಿಗೆ ಮನಸ್ಸಿಲ್ಲ, ಯಾರು ಮಾಡಕ್ಕೆ ಕೊಡಂಗಿಲ್ಲ ಅದನ್ನ. ಈಗ ಹೆಂಗ್ ನಡತ್ತಂದ್ರ ಈಗ ನಾಂದಿ ಸ್ಟಾರ್ಟಿಂಗ್ ನಡೆದತ್ರಿ ಹೋರಾಟ. ಇನ್ನು ಮುಂದೆ ಉಗ್ರ ರೂಪ ತಾಯ್ತಂದ್ರ ಇದು ಬೇರೆ ಬೇರೆ ರೂಪಕ್ಕೆ ಹೋಗ್ತದೆ. ಈ ಬೇರೆ ಬೇರೆ ರೂಪಕ್ಕೆ ಹೋಗ್ಬಾರ್ದಂತಂದ್ರೆ ಏನ್ ಮಾಡ್ಬೇಕು? ಈ ಪಂಚ ಗ್ಯಾರಂಟಿಗಳು ಬಂದ್ ಮಾಡ್ರಿ. ನಮಗೆ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೇಳಿ ಎಸ್ ಅಂತ ಹೇಳಿ ನಮಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ರಿ. ಆದ್ರೆ ಇಲ್ಲಿಗ ಈ ಹೋರಾಟ ನಿಂದಿರ್ತೈತಿ. ಅಷ್ಟೊತ್ತಿನ ಮಟ್ಟ ಈ ಹೋರಾಟ ನೀವು ಏನ್ ಮಾಡಿದ್ರು ನಿಂದ್ರಂಗಿಲ್ಲ. ಇದು ಹೆಂಗ ನಡೀತಾ ಇರ್ತದೆ. ಅದಕ್ಕೆ ದಯಮಾಡಿ ಜಿಲ್ಲಾದಾಗ ಎಲ್ಲಾರು ಏನ್ ಮಿನಿಸ್ಟರ್ಗಳದ್ರಿ, 2 ಮಿನಿಸ್ಟರ್ಗಳದ್ರಿ, ಅವ್ರು ಕೂಡಿ ಎಲ್ಲಾರು ಶಾಸಕರು ಕೂಡಿ PPP ಮಾಡಲ್ ಇದನ್ನ ಕೈ ಬಿಡ್ರಿ. ಬಿಟ್ಟು ನಮ್ಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿ ಕೊಡ್ಬೇಕಂತ ಹೇಳಿ ನಾ ಕೇಳ್ಕೊತೇನೆ. ನಾ ಮಿನಿಸ್ಟರ್ ಆದವ್ರು MB ಪಾಟೀಲ್ ಮನಸ್ಸು ಮಾಡಿದ್ರೆ ಆಗ್ತದ, ಯಾಕೆ ಮಾಡವಲ್ರು? ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಇದನ್ನ ಏನೆಲ್ಲ ಮಾಡ್ಬೋದು. ಆದ್ರೆ ಮಾಡ್ತಾರಂತ ಗ್ಯಾರಂಟಿನೂ ಐತಿ, ಮಾಡಲೇಬೇಕಂತ ನಮ್ದು ಒತ್ತಾಯ ಐತಿ. ನಾವು ಮಾಡುತ್ತಾನ ಬಿಡುವುದಿಲ್ಲ. PPP ಮಾಡಲ್ ಕೈ ಬಿಡ್ರಿ. ಸರ್ಕಾರಿ ನಮ್ಮ ವೈದ್ಯಕೀಯ ಕಾಲೇಜ್ ಮಾಡ್ಬೇಕಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಸುರೇಶ್ ಗಿರಿಮಲಪ್ಪ ಕಿರ್ಸೂರು, ಮಂಗಳೂರು, ಬಬಲೇಶ್ವರ ತಾಲೂಕು ಅಧ್ಯಕ್ಷರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಷ್ಟಾಗ ಕಾಂಗ್ರೆಸ್ ಕಡೆ ದುಡ್ಡು ಐತು ಅಥವಾ ಇಲ್ಲೋ ಇದ್ರೆ ಮತ್ತೆ ಯಾಕೆ ನೀವು ನಮ್ PPP ಮಾಡಲ್ಲ ಬೇಕತ್ರಿ? PPP ಇರ್ಲಿಕ್ಕಂದ್ರೆ ನಾವ್ ಎಲ್ಲಾರು ಹೇಳಿವ್ರ, ಸಂಘಟನೆದವ್ರು ಹೇಳ್ಯಾರ, ಎಲ್ಲಾ ಭಿಕ್ಷೆ ಬೇಡಾದ್ರ ತಂದ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ. ದಯಮಾಡಿ ಈ ನಮಗ PPP ಮಾಡಲ್ಲ ಕೈ ಬಿಡ್ರಿ. ಬಿಟ್ಟು ಕಿಶನ್ ಇವತ್ತಿಗೆ ನಮಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ನಾ ಎಲ್ಲಾರು ಕೇಳ್ಕೊತ ನಾನು 2 ಮಾತು ಮುಗಿಸ್ತಿದ್ದೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕುರಿತು 10ನೇ ದಿನಕ್ಕೆ ಕಾಲಿಟ್ಟಂತ ಈ ಸರ್ಕಾರಿ ಕರ್ನಾಟಕದಲ್ಲೇ ಗೌರ್ಮೆಂಟ್ ಸರ್ಕಾರಿ ಕಾಲೇಜು ನಮ್ಮ ಬಿಜಾಪುರದಲ್ಲಿ ಆಗಬೇಕು. ಯಾಕಂದ್ರೆ ಅನೇಕ ಬಡ ವಿದ್ಯಾರ್ಥಿಗಳಿಗೂ ಹಾಗೂ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಾರ್ಥಿಗಳು ಈ ಕರ್ನಾಟಕದಲ್ಲೇ ಶಿಕ್ಷಣದ ಕ್ರಾಂತಿ ಮೂಡಿಸತಕ್ಕಂತ ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಯ್ತಂದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆ ಅನುಕೂಲದಿಂದ ಅನೇಕ ಮಕ್ಕಳು ಅಲ್ಲಿ ಶಾಲೆ ಕಲಿಯಲು ಹಾಗೂ ವೈದ್ಯಕೀಯ ಕಾಲೇಜಿನಿಂದ ಅನೇಕ ಜನರಿಗೆ ರೂಪರೇಷೆಗಳನ್ನು ಹಾಕಿಕೊಡುವಂತ ಕೆಲಸ ನಮ್ಮ ಬಿಜಾಪುರ ಜಿಲ್ಲೆ ಆಗ್ತದೆ. ಯಾಕಂದ್ರೆ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಹಾಗೂ ಕರ್ನಾಟಕ ಅತಿ ಹೆಚ್ಚು ಪೊಲೀಸರು ಹೊಂದಿರುವಂತಹ ಜಿಲ್ಲೆ ಅದು ಬಿಜಾಪುರ ಜಿಲ್ಲೆ ಆಗಿದ್ದರಿಂದ ಅದೇ ರೀತಿಯಾಗಿ ನಮ್ಮಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕಾಗಿ ಕೂಡ ಸಾಧನೆ ಮಾಡಬೇಕು. ಸಾಧನೆ ಮಾಡ್ಬೇಕಂದ್ರೆ ವೈದ್ಯಕೀಯ ಕಾಲೇಜುಗಳನ್ನು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬೇಕು. ಆ ಬೇಕಾಗೋಸ್ಕರವಾಗಿ ಇಂದು 10ನೇ ದಿನಕ್ಕೆ ಕಾಲಿಟ್ಟದ. ಅದಕ್ಕೆ ಸರ್ಕಾರಕ್ಕೆ ನಾವು ಒಂದೇ ಮನವಿ ಮಾಡೋದು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕಾಗಿ ಹೇಳ್ತಾ ಈ ನನ್ನ 2 ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭೀಮ್. ನನ್ನ ಹೆಸರು ಮಹೇಶ್ ಕಾಂಬ್ಳೆ ಅಂತೇಳಿ, ಚಾಣಕ್ಯ ಕರಿಯರ್ ಉಪನ್ಯಾಸಕರು, ಬಿಜಾಪುರ. ಈ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜಿದು ಇವತ್ತಿನ ದಿವಸ 10ನೇ ದಿವಸ ಧರಣಿ ಇದೆ. ಏನು ಹೇಳೋದಪ್ಪ ಅಂತಂದರೆ, ಮೊನ್ನೆಯ ದಿವಸ ಗುರುವಾರ ಒಂದು ಸಚಿವ ಸಂಪುಟ ಸಭೆ ಆಯಿತು. ಆ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ನಮ್ಮನ್ನು ಆಳುತ್ತಿರುವ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯಿಂದ 2 ಸಚಿವರು ಇದ್ರಲ್ಲಿ ಅವತ್ತಿನ ದಿವಸ ಸಚಿವ ಸಂಪುಟ ಸಭೆಯಲ್ಲಿ. ಅವತ್ತಿನ ದಿವಸ ನಮ್ಗೆ ಬಿಜಾಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಧ್ವನಿ ಎತ್ತಬಹುದಾಗಿತ್ತು ಹೋಗಿ ನಿಮ್ಗೆ ಹೇಳ್ಬೇಕಂದ್ರೆ. ಆದ್ರೆ ಏನಾಗಿತ್ತಪ್ಪ ಅಂತಂದ್ರೆ, ಜಿಲ್ಲೆಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬಹಳ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗೋದ್ರಿಂದ ಒಂದು ಜನರಿಗೆ, ಯಾಕೆ ಎಲ್ಲರಿಗೂ ಹೆಂಗೈತಪ್ಪ ಅಂತಂದ್ರೆ ಹಲವಾರು ಸಮಸ್ಯೆಗಳಿದಾವೆ. ಇಲ್ಲೇ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಆರಿಸಿ ಕಳಿಸೋದು ಜನಪ್ರತಿನಿಧಿಗಳು. ಯಾಕೆಂದ್ರೆ ಜನರ ಕಷ್ಟ ಸುಖಗಳನ್ನ ಕೇಳಬೇಕು, ಅದ್ರಿಗೆ ಏನ್ ಬೇಕಪ್ಪ ಅಂದ್ರೆ ಮಾಡಿಕೊಡಾಕ ನಾವು ಜನಪ್ರತಿನಿಧಿಗಳು ಆರಿಸಿ ಕಳಿಸ್ತೇವೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾವ ತರ ಆಗಿದಾರಪ್ಪ ಅಂದ್ರೆ, ಒಂದು ಸೆಕ್ಯೂರಿಟಿ ತಗೊಂಡು ಮುಂದೆ ಅಡ್ಡಾಡೋದು, ಮುಂದೊಂದು ಪೊಲೀಸ್ ಜೀಪ್ ಇರ್ತದೆ, ಹಿಂದೊಂದು 2 ಸೆಕ್ಯೂರಿಟಿ ವ್ಯಾನ್ಗಳು ಇರ್ತಾವ, ನಡ್ಬರ್ಕ ಅವ್ರು ಅಡ್ಡಾಡ್ತಾರ. ಇದೇ ಟೈಪ್ ಇವರು ಇಲೆಕ್ಷನ್ ಬಂದೊತ್ನೇ ಯಾಕೆ ಅಡ್ಡಾಡೋದಿಲ್ಲ ಇವರು? ಈ ಅಧಿಕಾರ ಬಂದ ಮೇಲೆ ಯಾಕೆ ಆಗ್ತಾರೆ ಇವರು ಈ ಟೈಪ?
ನಾ ಇವ್ರಿಗೆ ಕೇಳೋದು ಇಷ್ಟೇ, ಈ 10 ದಿವಸ ಆಯ್ತು ಧರಣಿ ಕೂತಿಲ್ಲ. ಇಬ್ಬರು ಜನರು ಬಿಟ್ರೆ ಉಳಿಕೆದವ್ರು ಯಾರು ಬರ್ತಾ ಇಲ್ಲ. ನೀವು ಇದೇ ತರ ನೀವು ಮುಂದುವರಿಸಿದ್ದೆ ಆದ್ರೆ ನೀವು ಎಲ್ಲಿ ದಾರ್ಯಾಗ ಹೋಗ್ತೀರಿ ಅಲ್ಲಿ ತರಬಿ ನಿಮಗೆ ಭಯ ಆಗ್ಬೇಕಾಗತ್ತೆ. ಇದೊಂದು ನಿಮಗೆ ಎತ್ತರಿಕೆ ಕೊಡಾಕತ್ತೇವೆ ನಿಮ್ಗೆ ಹೇಳ್ಬೇಕಂತಂದ್ರೆ. ಆದ ಕಾರಣ ನಾ ವಿನಂತಿ ಮಾಡ್ಕೋದು ಇಷ್ಟೇ, ಜನರ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದಾವೆ ಬಿಜಾಪುರ ಜಿಲ್ಲೆಯಲ್ಲಿ. ನೀವು ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಕೋತ ಹೋಗೋದು ಬಿಟ್ಟು ತಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಅದಾವೋ ಏನೇನಿಲ್ಲ ಮಾಡಬೇಕು. ಅದು ಬಿಟ್ಕೊಟ್ಟು ಇಲ್ಲಿ 10 ದಿವಸ ಧರಣಿ ನಮಗೇನು ಮನ್ಯಾಗ ಮಾತ್ರ ಬೇರೆ ಕೆಲಸ ಇಲ್ಲ ಏನಿಲ್ಲ. ನಿಮ್ಗೆ ಅದಕ್ಕೆ ಆರಿಸಿ ಕಳಿಸೇವಿ, ಇವೆಲ್ಲ ಕೆಲಸ ಮಾಡಾಕ ನಿಮ್ಗೆ ಆರಿಸಿ ಕಳಿಸೇನೋ ನಿಮ್ಗೆ ಹೇಳ್ಬೇಕಂದ್ರೆ. ಇವು ಮಾಡ್ಲಿಕ್ಕಪ್ಪ ಅಂದ್ರೆ ನೀವು ಎದಕ್ಕೆ ರಾಜೀನಾಮೆ ಕೊಟ್ಟು ಬರೋವರಿ ಮತ್ತೆ ಬೇರೆದವ್ರು ಯಾರು ಮಾಡ್ತಾರೆ ಮಾಡ್ತಾರ. ಆದ ಕಾರಣ ನಾ ವಿನಂತಿ ಮಾಡ್ಕೋದು ಇಷ್ಟೇ, ಜನಪ್ರತಿನಿಧಿಗಳಿಗೆ ಕೂಡಲೇ ಇದ್ರ ಬಗ್ಗೆ ಚಕಾರ ಎತ್ತಬೇಕು. ಚಕಾರ ಎತ್ತಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ತಗೋಬೇಕು. ಯಾಕೆ ಇದು ಹಿಂಗ ಮುಂದುವರೆದಿದ್ದ ಆದ್ರೆ ನಾವು ನಿಮ್ಮನ್ನ ತುಂಬಿಡುದಿಲ್ಲ. ಈ ಮುಂಬರುವಂತ ಸಚಿವ ಸಂಪುಟ ಸಭೆಯನ್ನ ವಿಜಯಪುರ ಜಿಲ್ಲೆಯಲ್ಲಿ ಇಡ್ತೀರಿ ಅಂತ ತಾವೇ ಹೇಳ್ತೀರಿ. ಇದನ್ನ ನಾವು ಮಾಡಾಕ್ ಬಿಡುದಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ಬಿಜಾಪುರದಾಗ ನೀವು ಎಂಟ್ರಿ ಕೊಡ್ಬೇಕಾಗಿ ಎಲ್ಲಾ ಸಚಿವರು ಎಂಟ್ರಿ ಕೊಡ್ಬೇಕಾಯ್ತಪ್ಪ ಅಂತಂದ್ರೆ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮರ್ಯಾದೆ ಹೇಳ್ಬೇಕು. ಅಂದಾಗ ನಾವು ನಿಮ್ಮನ್ನ ಒಳಗೆ ತಗೋತೀವಿ. ಇಲ್ಲಿಗೆ ನಿಮ್ಮನ್ನ ಒಳಗೆ ತಗೊಳ್ಳೋದಿಲ್ಲ ನಾವು ಬಿಜಾಪುರದಾಗ. ಜಿಲ್ಲೆಯ ಜನರು ಯಾವ ರೀತಿ ವಿಚಾರ ಮಾಡ್ತಾ ಇದಾರೆ, ಇನ್ನೂ ಸ್ವಲ್ಪ ದಿವಸ ಇದಕ್ಕೆ ಹೋರಾಟಕ್ಕೆ ತೀವ್ರ ಸ್ವರೂಪ ಪಡ್ಕೋಬೇಕಾಗೈತೆ. ಈ ತೀವ್ರ ಸ್ವರೂಪ ಪಡ್ಕೋತಪ್ಪ ಅಂತಂದ್ರೆ ನೀವು ಎಲ್ಲಿ ದಾರ್ಯಾಗ ಹೋಗ್ತೀರಿ ನಿಮ್ಗೆ ಅಲ್ಲೇ ತರ್ಬಿಡ್ತಾರ ಮಂದಿ. ಇದು ಆಗೋಕ್ಕಿಂತ ಮೊದಲು ಎಚ್ಚೆತ್ಕೊಳ್ರಿ ಜನಪ್ರತಿನಿಧಿಗಳಾದಂಥವ್ರು. ಈ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ಕೊಂಡು ಆದಷ್ಟು ಜನರಿಗೆ ನ್ಯಾಯ ಕೊಡ್ರ ಅಧ್ಯಕ್ಷ ನಾ ಹೇಳಕ್ ಇಷ್ಟಪಡ್ತೀನಿ. ನಾ ಮಲ್ಲಿಕಾರ್ಜುನ ಕೆಂಗನಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಾವು 10ನೇ ದಿನಕ್ಕೆ ಈ ಧರಣಿಯನ್ನು ಕಾಲಿಟ್ಟಿದ್ದೇವೆ. ಇನ್ನೂ ತನಕ ಸರ್ಕಾರದಿಂದ ಏನೂ ಆದೇಶ ಬಂದಿಲ್ಲ. ನಾವು ಎಲ್ಲಿ ತನಕ ಆದೇಶ ಬರಂಗಿಲ್ಲ ಅಲ್ಲಿ ತನಕ ನಾವು ಹೇಳಂಗಿಲ್ಲ. ಯಾಕಂದ್ರೆ ನಮಗೆ ವೈದ್ಯಕೀಯ ಕಾಲೇಜ್ ಸರ್ಕಾರಿ ಬೇಕೇ ಬೇಕು. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಏನಾರು ತಿಳ್ಕೊಂಡು ಇವ್ರು ಎದ್ದು ಹೋಗ್ತಾರೆ ಅನ್ಕೇಸಿ ಏನಾರ ಹಂಗೆ ಗಮನ ಇಟ್ಟರೆ ಅದು ತಪ್ಪಾಗ್ತದೆ ಅವ್ರದ್ದು. ಈಗ ನಾವು ತಮಗೆ ಹೇಳ್ಬೇಕಂದ್ರೆ ಈ ವೈದ್ಯಕೀಯ ಕಾಲೇಜ್ ಎಲ್ಲಿ ತನಕ ಆಗಂಗಿಲ್ಲ ಅಲ್ಲಿ ತನಕ ನಾವು ಇಲ್ಲಿಂದ ಹೇಳಂಗಿಲ್ಲ. ಇದಕ್ಕೆ ಸರ್ಕಾರ ಗಮನಿಟ್ಟು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕನ್ಕಿಸಿ ಕೇಳ್ತಾ ಇದ್ದೀವಿ. ನಮಸ್ಕಾರ. ಅಕ್ರಮ್ ಮಾಶಾಳ್ಕರ್. ಇಲ್ಲಿ ಶಿವಾನಂದ್ ಪಾಟೀಲ್ರು ಮಿನಿಸ್ಟರ್ ಅವರು ಬಂದು ಹೋದರು. ಮತ್ತು ನಮ್ಮ ರಮೇಶ್ ಜಿಗ್ಜಿನಿ ಲೋಕಸಭಾ ಪಾರ್ಟಿಯ ಲೋಕಸಭಾ ಸದಸ್ಯರು ಬಂದು ಹೋದರು. ಮತ್ತು DC ಮತ್ತು SP ಅವರು ಬಂದು ಹೋದರು. ಇವರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಬೇಡಿಕೆಯನ್ನು ಇಳಿಸ್ಲಾಕ ಏನು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಹಿಂಗೆ ತಿಳಿತಾ ಇದೆ. ಅದಕ್ಕಾಗಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕನ್ಕಿಸಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಅಕ್ರಮ್ ಮಾಶಾಳ್ಕರ್.